ಕೆಂಗೇರಿ ಸಮೀಪದ ನಾಗದೇವನಹಳ್ಳಿಯಲ್ಲಿ ಮನುಷ್ಯತ್ವ ಮರೆತ ಘಟನೆಯೊಂದು ನಡೆದಿದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ 55 ವರ್ಷದ ವೃದ್ಧನ ಮೇಲೆ ಕಾರ್ನಲ್ಲಿ ಬಂದ ಯುವಕನೊಬ್ಬ ಭೀಕರವಾಗಿ ಹಲ್ಲೆ ಮಾಡಿದ್ದಾನೆ. ಈ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಲ್ಲೆ ಮಾಡಿದ ನವೀನ್ ಎಂಬ ಯುವಕನನ್ನ ಕೆಂಗೇರಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಫೆಬ್ರವರಿ 22ರಂದು ಸಂಜೆ 5:20 ಸುಮಾರಿಗೆ ನಾಗದೇವನಹಳ್ಳಿಯ RR ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ವೃದ್ಧ ನಂಜುಂಡಪ್ಪ ಅವರು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾಗ ಹಿಂದಿನಿಂದ ಕಾರ್ನಲ್ಲಿ ಬಂದ ನವೀನ್ ಎಂಬ ಯುವಕ ಪದೇ ಪದೇ ಹಾರ್ನ್ ಮಾಡಿದ್ದಾನೆ. ರಸ್ತೆಯಲ್ಲಿ ಸಾಕಷ್ಟು ಜಾಗ ಇದ್ದರೂ ಹಾರ್ನ್ ಮಾಡುತ್ತಿದ್ದ ನವೀನ್ಗೆ ಪಕ್ಕದಲ್ಲಿ ಅಷ್ಟು ದೊಡ್ಡ ರಸ್ತೆ ಇದೆ, ಹೋಗಿ ಅಂತ ನಂಜುಂಡಪ್ಪ ಹೇಳಿದ್ದಾರೆ. ಇದನ್ನೇ ನೆಪ ಮಾಡಿಕೊಂಡು ನವೀನ್ ತಕ್ಷಣ ರೊಚ್ಚಿಗೆದ್ದು ಕಾರ್ನಿಂದ ಇಳಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಂಜುಂಡಪ್ಪ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ. ನವೀನನ ತಂದೆ ತಾಯಿ ಸ್ಥಳಕ್ಕೆ ಬಂದು ಸಮಾಧಾನ ಪಡಿಸಲು ಯತ್ನಿಸಿದರೂ ಆತ ತನ್ನ ಹಲ್ಲೆಯನ್ನ ನಿಲ್ಲಿಸಿಲ್ಲ. ಬದಲಿಗೆ ವೃದ್ಧ ನಂಜುಂಡಪ್ಪ ಅವರನ್ನ ಬೈಯುತ್ತಾ ಅಟ್ಟಾಡಿಸಿಕೊಂಡು ಹೋಗಿ ಹಲ್ಲೆ ಮುಂದುವರೆಸಿದ್ದಾನೆ. ಇದರಿಂದ ತಪ್ಪಿಸಿಕೊಳ್ಳಲು ನಂಜುಂಡಪ್ಪ ಸುಮಾರು 200 ಮೀಟರ್ಗಳಷ್ಟು ದೂರ ನಡೆದುಕೊಂಡು ಹೋಗಿದ್ದಾರೆ. ಆದರೆ ನವೀನ್ ತನ್ನ ಕಾರನ್ನ ತೆಗೆದುಕೊಂಡು ಹೋಗಿ ನಂಜುಂಡಪ್ಪ ಅವರನ್ನ ಅಡ್ಡಗಟ್ಟಿ ಮತ್ತೆ ಹಲ್ಲೆ ನಡೆಸಿದ್ದಾನೆ. ಈ ಬಾರಿ ಮತ್ತಷ್ಟು ಭೀಕರವಾಗಿ ವರ್ತಿಸಿದ ನವೀನ್ ನಂಜುಂಡಪ್ಪ ಅವರನ್ನ ರಸ್ತೆ ಮೇಲೆ ಬೀಳಿಸಿ ಅವರ ಮೈ ಮೇಲೆ ಕುಳಿತುಕೊಂಡು ಎಳೆದಾಡಿದ್ದಾನೆ. ಸುತ್ತಮುತ್ತಲಿನವರು ಬಿಡಿಸಲು ಯತ್ನಿಸಿದರೂ ನವೀನ್ ಸುಮ್ಮನಾಗದೆ ವೃದ್ಧನ ಮೇಲೆ ದರ್ಪ ತೋರಿದ್ದಾನೆ. ಈ ಅಮಾನವೀಯ ಕೃತ್ಯದ ಕುರಿತು ಕೆಂಗೇರಿ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಹಾರ್ನ್ ಮಾಡಿದ್ದಕ್ಕೆ ಕೆರಳಿದ ಯುವಕನಿಂದ 55 ವರ್ಷದ ವೃದ್ಧನ ಮೇಲೆ ನಡೆದ ಈ ಭೀಕರ ಹಲ್ಲೆಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿವೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ನವೀನ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಘಟನೆ ಕುರಿತು ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ.